ನಮಸ್ತೆ. 4/3/2026 ಬುಧವಾರ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:34, ಸೂರ್ಯಾಸ್ತಮನ ಸಂಜೆ 6:29. ಇವತ್ತು ಪ್ರಥಮ ಇದೆ. ಪ್ರಥಮ 6:34ರಿಂದ ಸಂಜೆ 4:48ವರೆಗೂ. ಇಲ್ಲಿಯವರೆಗೂ ಪ್ರಥಮ ಇರೋದರಿಂದ ಯಾವ ಒಂದು ಹೆಚ್ಚಿನ ಕಾರ್ಯಗಳು ಮಾಡುವಂತಿಲ್ಲ. ಅದೇ ಸಮಯದಲ್ಲಿ ಸಂಜೆ 4:48 ಮೇಲೆ ದ್ವಿತೀಯ ಇದೆ. ದಿನ ಪೂರ್ತಿ ಇರುತ್ತದೆ. ಇವತ್ತು ಪುಬ್ಬ ನಕ್ಷತ್ರ, ಆದರೆ ಬೆಳಿಗ್ಗೆ 7:39ವರೆಗೆ ಮಾತ್ರ. ಆನಂತರ ಉತ್ತರ ನಕ್ಷತ್ರ, ಅದನ್ನು ಉತ್ತರ ಪಾಲ್ಗುಣಿ ತಾನು ಅಂತಾರೆ. ಬೆಳಿಗ್ಗೆ 6:34ರಿಂದ 7:39ವರೆಗೂ ಕಾರ್ಯಲಾಭ, ಅಮೃತ, ಸ್ಥಿರ ಎಲ್ಲವೂ ಇದೆ. ಅಂದರೆ ಚೆನ್ನಾಗಿದೆ ಅಂತ, ನಕ್ಷತ್ರ ದೋಷವಿಲ್ಲ. ಆದರೂ ಪ್ರಥಮ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಆನಂತರ ಬರುವಂಥದ್ದು ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ ತಾನು ಅಂತಾರೆ. ಅದು ಅಮೃತವು ವರ್ಧಮಾನವೂ ಇದೆ. ಹಾಗಾಗಿ ಆನಂದವಿದೆ, ಶುಭವೂ ಇದೆ. ಆದ್ದರಿಂದ ದೋಷವಿಲ್ಲ. ಇವತ್ತು ನಕ್ಷತ್ರ ದೋಷವಿಲ್ಲ, ಆದರೂ ತಿಥಿ ದೋಷ ಇದೆ. ಆದ್ದರಿಂದಾಗಿ ಸಂಜೆ 4:48ವರೆಗೂ ಶುಭವಲ್ಲ. ಆನಂತರ ಕಾರ್ಯಗಳು ಕೈಗೂಡುತ್ತದೆ, ಅನುಕೂಲ ಉಂಟಾಗುತ್ತದೆ. ಇವತ್ತು ಶುಕ್ಲ ಯೋಗವಿದೆ. ಇವತ್ತು ಸಿಂಹರಾಶಿ ಮಧ್ಯಾಹ್ನ 1:45ವರೆಗಿದೆ. ಆನಂತರ ಕನ್ಯಾ ರಾಶಿ ಬೆಳಿಗ್ಗೆ 6:34ರಿಂದ 7:39ವರೆಗೂ ಪುಬ್ಬ ನಕ್ಷತ್ರ 4ನೇ ಪಾದ. ಆನಂತರ ಮಧ್ಯಾಹ್ನ 1:45ವರೆಗೂ ಉತ್ತರ ನಕ್ಷತ್ರ 1ನೇ ಪಾದ. ಇದೆಲ್ಲ ಸಿಂಹರಾಶಿಯಲ್ಲಿರುತ್ತದೆ. ಆನಂತರ ಅಂದರೆ 1:45ನ ಮೇಲೆ ಸಂಜೆ 7:54ವರೆಗೂ ಉತ್ತರ ನಕ್ಷತ್ರ 2ನೇ ಪಾದ. ಆಮೇಲೆ ಅಂದರೆ ರಾತ್ರಿ 2:05ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ. ರಾತ್ರಿ 2:05ನ ಮೇಲೆ ಉತ್ತರ ನಕ್ಷತ್ರ 4ನೇ ಪಾದವಿದೆ. ಅದು ಹಾಗೆ ಕಂಟಿನ್ಯೂ ಆಗುತ್ತದೆ ನಾಳೆವರೆಗೂ. ಈ ರೀತಿಯಾದ ಈ ದಿನದಲ್ಲಿ 100% ಶುಭ ಅಶುಭಗಳನ್ನು ನೋಡೋಣ. ಪ್ರಥಮ ಇರೋದರಿಂದ ಒಳ್ಳೆಯ ಕಾರ್ಯಗಳು ಮಾಡಿ, ಮುಹೂರ್ತ ಕಾರ್ಯಗಳಿಲ್ಲ. ಆದರೂ ನಾವು ಒಳ್ಳೆಯ ಸಮಯಗಳನ್ನ ಕೊಡ್ತೀವಿ. ಇದು ಆರೋಗ್ಯಕ್ಕೆ, ಡಾಕ್ಟ್ರಿಗೆ, ಹಾಸ್ಪಿಟಲ್ ಹೋಗೋಕ್ಕೆ ಮತ್ತು ಕೋರ್ಟ್ ಪರಿಪಾಲನೆ ಮಾಡೋಕ್ಕೆ ಇಂಥದಕ್ಕೆಲ್ಲ ಉಪಯೋಗ ಆಗುತ್ತದೆ. 6:34ರಿಂದ 8:01 ಬೆಳಿಗ್ಗೆ, 9:35ರಿಂದ 12:06 ಮತ್ತು ಮಧ್ಯಾಹ್ನ 2:03 3 ಗಂಟೆ, ಸಂಜೆ 4:42ರಿಂದ ಸಂಜೆ 4:47, ಸಂಜೆ 5:05ರಿಂದ ಸುಮಾರು ಬೆಳಗಿನ ಜಾವ 5:01. ಇದೆಲ್ಲ ಶುಭ ಸಮಯಗಳು. ಇರೋದರಲ್ಲಿ ಶುಭ ಸಮಯಗಳು. ಸಾಯಂಕಾಲ ಮೇಲೆ ಬಂದಿರುವಂಥ ಒಳ್ಳೆಯ ಸಮಯಗಳು, ಅದನ್ನು ನೀವು ಉಪಯೋಗಿಸ್ಬೋದು. 100% ಕೆಟ್ಟ ಟೈಮ್ನ ನೋಡೋಣ. ಇದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. 8:03ರಿಂದ 9:33, 12:08ರಿಂದ 12:55, 12 ಈಗ 55 ಅಂತಂದರೆ ಅಲ್ಲಿವರೆಗೂ ದುರ್ಮುಹೂರ್ತ ಬರುತ್ತದೆ. ಆದರೆ ದುರ್ಮುಹೂರ್ತ ಇರುವ ಸಮಯದಲ್ಲೇ ರಾಹು ಕಾಲವು ಸ್ಟಾರ್ಟ್ ಆಗುತ್ತದೆ. ಅಂದರೆ 12:31ರಿಂದ 2:01 ರಾಹು ಕಾಲವಿದೆ. ಹಂಗಾಗಿ ದುರ್ಮುಹೂರ್ತದಲ್ಲೇ ರಾಹು ಕಾಲವು ಸೇರುತ್ತೆ. ಮಧ್ಯಾಹ್ನ 3:02ರಿಂದ 4:41, ಸಂಜೆ 4:48ರಿಂದ 5:03 ಇದು ಮೃತ್ಯು. ಬೆಳಗಿನ ಜಾವ 5:03ರಿಂದ ಬೆಳಗ್ಗೆ ಸೂರ್ಯನ ಉದಯ ಆಗುವವರೆಗೂ ವಿಷಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನು ಮುಂದಾಕಿ ಯಾವ ಕಾರ್ಯಗಳನ್ನು ತೊಡಗಬಹುದು ಅಂತ ಯೋಚನೆ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.